ಚಿಕ್ಕಮಗಳೂರಲ್ಲಿ ಯುವತಿಯನ್ನು ಪ್ರೀತಿಸಿ 10 ವರ್ಷಗಳ ಕಾಲ ಯುವತಿಯನ್ನು ಪ್ರೀತಿಸಿ ಆದರೆ ಇವತ್ತು ಬೇರೊಬ್ಬ ಯುವತಿಯ ಜೊತೆ ಶರತ್ ಅನ್ನುವ ಯುವಕ ಮದುವೆಯಾಗಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಹಾಸನ ಮೂಲದ ಯುವತಿಯನ್ನು ಪ್ರೀತಿಸಿದ್ದಂತಹ ಕಲ್ಯಾಣ ನಗರದ ಶರತ್ ಇವತ್ತು ತಾನು ಪ್ರೀತಿಸಿದಂತಹ ಯುವತಿಗೆ ಕೈ ಕೊಟ್ಟು ಬೇರೆ ಯುವತಿಯನ್ನು ಮದುವೆಯಾಗಿದ್ದಾನೆ. ಇದನ್ನು ಪ್ರಶ್ನಿಸೋದಕ್ಕೆ ಹೋಗುವಷ್ಟರಲ್ಲಿ ಆ ಫಂಕ್ಷನ್ ಹಾಲ್ಗೆ ಆ ಯುವತಿ ಹೋಗುವಷ್ಟರಲ್ಲಿ ಮದುವೆ ಆಗೋಗಿತ್ತು ಅಂತ ತಿಳಿದು ಬಂದಿದೆ. ಈಗಾಗಲೇ ಮದುವೆ ಆಗೋಗಿದೆ ಮತ್ತೊಬ್ಬ ಯುವತಿಯ ಜೊತೆಯಲ್ಲಿ. ಆದರೆ ನನಗೂ ಕೂಡ ನ್ಯಾಯ ಬೇಕು ಅಂತ ಸಂತ್ರಸ್ತ ಯುವತಿ ಅಲ್ಲಿ ಧರಣಿಗೆ ಕೂತ್ಕೋತೀನಿ, ನಾನು ವಿಷವನ್ನು ಸೇವಿಸ್ತೀನಿ, ನಾನು ಸತ್ತೋಗ್ತೀನಿ, ಆದರೆ ನನಗೆ ನ್ಯಾಯ ಕೊಡಿಸಲಿಲ್ಲ ಅಂದರೆ ಅಂತ ಹೇಳ್ತಾ ಇರುವಂಥದ್ದು. ಹಣ ಕೊಟ್ಟು ನನಗೆ ಬಾಯಿ ಮುಚ್ಚಿಸೋದಕ್ಕೂ ಕೂಡ ವರನ ಕಡೆಯವರು ಬಂದರು, ನನ್ನ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಅಂತ ಆಕೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಸುಮಾರು 10 ವರ್ಷಗಳ ಕಾಲ ನಾವಿಬ್ಬರು ಪ್ರೀತಿಸಿದ್ವಿ, ನನ್ನ ತಾಯಿಗೂ ಕೂಡ ಈತ ಬಂದು ನಾನು ನಿಮ್ಮ ಮಗಳನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದ, ಹೀಗಾಗಿ ನನಗೆ ಬಂದಂತಹ ಒಂದು 2-3 ಸಂಬಂಧಗಳನ್ನು ಕೂಡ ನನ್ನ ತಾಯಿ ನಿರಾಕರಿಸಿದ್ರು, ನಾವು ನಿರಾಕರಿಸಿದ್ವಿ ಸಂಬಂಧಗಳನ್ನು, ಈಗ ನನ್ನನ್ನು ಬೇರೆ ಯಾರು ಮದುವೆ ಕೂಡ ಆಗೋದಿಲ್ಲ, ನನಗೆ ನ್ಯಾಯ ಬೇಕು ಅಂತ ಈ ಸಂತ್ರಸ್ತೆ ಆರೋಪ ಮಾಡ್ತಾ ಇರುವಂಥದ್ದು. ಇನ್ನು ಈ ಶರತ್ ಏನಿದ್ದಾನೆ ಸಂತ್ರಸ್ತೆಗಷ್ಟೇ ಅಲ್ಲದೆ ಮೊದಲಿಗೆ ಒಂದು ಮದುವೆಯಾಗಿ ಆಕೆಗೂ ಕೂಡ 2 ತಿಂಗಳಲ್ಲೇ ಡಿವೋರ್ಸ್ ಕೊಟ್ಟಿದ್ದ ಅಂತ ಕೂಡ ಆರೋಪ ಕೇಳಿಬಂದಿದೆ. ಇದು ಎಲ್ಲರಿಗೂ ಹೋಗ್ಬೇಕು, ಯಾರ್ಯಾರು ತಪ್ಪು ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಪಾಠ ಆಗ್ಬೇಕು. ಸಾಕ್ಷಿ ಗೊತ್ತಾಗ್ಬಾರ್ದು ಅಂತ ಕಾರಣ ದುಡ್ಡು ಮಾಡ್ತಿದ್ಯಲ್ಲ ನಿನ್ ಲೈಫಲ್ಲಿ ಸರ್ವನಾಶ ಆಗೋಗ್ತದೆ. ನಿನ್ನ ಮಕ್ಕಳು ಮರಿಯಲ್ಲ ನೆಗದ ಬೆತ್ತನಲ್ಲಿ ಕೈ ಹಾಕ್ತಾರೆ ನಡೀತಾ ಇರೋ. ಇನ್ನು ಇಲ್ಲೆಲ್ಲ ಏನು ಇಷ್ಟೆಲ್ಲ ನಡೀತಾ ಇದೆ ಘಟನೆಗಳು, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸಂತ್ರಸ್ತ ಯುವತಿಯೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್. ಮೇಡಮ್ ಮೊದಲಿಗೆ ನಿಮ್ಮ ಪರಿಚಯ ಹೇಗಾಯಿತು? 10 ವರ್ಷಗಳ ಪ್ರೀತಿ ಅಂತ ಹೇಳ್ತಾ ಇದ್ದೀರಾ, ಬಟ್ ಈ ಘಟನೆಗೆ ಕಾರಣ ಏನು? ಅಂದರೆ ಎಷ್ಟು ವರ್ಷಗಳಿಂದ ಪರಿಚಯ ಹೇಗಾಗಿದ್ದು ನಿಮಗೆ ಮೊದಲಿಂದ? ಸರ್ 2013ರಿಂದ ನಾವು ಒಟ್ಟಿಗೆ ಕಾಲೇಜಲ್ಲಿ ಓದಿದ್ದು. 10 ವರ್ಷದಿಂದ ಅದೇನು 2013ರಿಂದ ಇತ್ತೀಚಿನವರೆಗೂ ಅದು ಪರಿಚಯ ಅಂದರೆ ಅಷ್ಟು ವರ್ಷ ಒಟ್ಟಿಗೆ ಓದ್ತಾ ಇದ್ದಿದ್ದರಿಂದ ಸರ್ ಕಾಲೇಜಿನಲ್ಲಿ. ಕಾಲೇಜಲ್ಲಿ ನೀವು ಒಟ್ಟಿಗೆ ಓದ್ತಾ ಇದ್ರಿ, ಆದರೆ ಪ್ರೀತಿ ಆಗಿದ್ದು ಯಾವಾಗ? ಸರ್ ಪ್ರೀತಿ ಅಂತಂದರೆ 2015ರಿಂದ ಅವರು ನನಗೆ ಕೇಳ್ಕೊತಾರೆ ಸರ್. ಫಸ್ಟ್ ಫ್ರೆಂಡ್ಸ್ ಆಗಿರ್ತೀವಿ ನಾವು. ಓಕೆ. 2015ರ ನಂತರದಲ್ಲಿ ಅವ್ರು ಕೇಳ್ಕೊತಾರೆ ಈ ಥರ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅವ್ರು ನಿಮಗೆ ಮದುವೆ ಆಗ್ತೀನಿ ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ರು? ಶೋರ್ ಸರ್, ಖಂಡಿತ. ಅವರು ಹೇಳಿ ನಮ್ಮ ತಂದೆ ತಾಯಿ ಹತ್ರ ಎಲ್ಲ ಬಂದು ಮಾತಾಡಿ ಆಮೇಲೆ ದುಡ್ಡು 10,000 ಫಸ್ಟ್ ತಗೊಳ್ತಾರೆ. ಬಟ್ ಇಲ್ಲಿ ಈಚೆಗೆ ಅವರು ಟೋಟಲ್ ಎಲ್ಲ ಒಟ್ಟು 4,85,000 ರೂಪಾಯಿ ದುಡ್ಡು ಸಾಕ್ಷಿ ಇಲ್ಲದೇನೆ ತಗೊಳ್ಳೋ ರೀತಿಯಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಸರ್. ನಾನು ಅಕೌಂಟಿಗೆ ಹಾಕ್ತೀನಿ ಅಂತ ಎಷ್ಟು ಸಲ ಹೇಳಿದಾಗಲೂ ಕೂಡ ಅವರು ಬೇಡ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಯಾಕೆ ಅಂತ ಹೇಳಿಬಿಟ್ಟು ಅವರು ಇದರಲ್ಲಿ ತಗೊಳ್ಳೋರು, ಅವ್ರು ಕಾರಲ್ಲಿ ಕೂತ್ಕೊಂಡು ತಗೊಳ್ಳೋರು. ಫೋಟೋ ತಕ್ಕೋತಾ ಇದ್ದೆ ನಾನು, ಅಂದರೆ ಆ ಕಾರಲ್ಲಿ ಕೂತಿದ್ದಾಗೆಲ್ಲ ಕೆಲವೊಂದು ದಾಖಲಾತಿಗಳಿದೆ ಸರ್ ನನಗೆ ಅವ್ರದ್ದು ರಿಲೇಟೆಡು. ಎಲ್ಲ ಸಾಕ್ಷಿಗಳನ್ನೂ ಇಟ್ಕೊಂಡಿದ್ದೀನಿ. ಮೇಡಮ್ ಈಗ ಅವರು ನಿಮ್ಮನ್ನು ಮದುವೆ ಆಗೋದಿಲ್ಲ ಅಂತೇಳಿ ಬಿಟ್ಟು ಬೇರೆ ಮದುವೆ ಆಗೋದಕ್ಕೆ ಕಾರಣ ಏನು ಮೇಡಮ್? ಸರ್ ಅವರು ಮನಿ ಮ್ಯಾಟರ್ಸು. ಯಾಕಂದರೆ ಅವರು ತುಂಬ ದುಡ್ಡು ಇರೋರು, ಈಗಿರೋ ಹುಡುಗಿಗೆ ಸ್ವಂತ ಮನೆ ಇದೆ, ಮತ್ತು ದುಡ್ಡು ವರದಕ್ಷಿಣೆ ಎಲ್ಲ ಜಾಸ್ತಿ ಕೊಟ್ಟಿದ್ದಾರೆ, ಕಾರೆಲ್ಲ ಕೊಟ್ಟಿದ್ದಾರೆ, ಮತ್ತು ಇನ್ನೂ ನೆಕ್ಸ್ಟ್ ನಂತರದ ದಿನಗಳಲ್ಲಿ ಅವನಿಗೆ ಸಹಾಯ ಮಾಡ್ತಾರೆ ಅಂತ. ಬಿಕಾಸ್ ಅವನು ಚೀಟಿ ವ್ಯವಹಾರ ಎಲ್ಲ ಮಾಡಿ ದುಡ್ಡು ಎಲ್ಲ ಲಾಸಲ್ಲಿದ್ದಾನೆ ಸರ್. ಏನೂ ಇಲ್ಲ ಅವನ ಕೈಯಲ್ಲಿ. ಒಂದು ಮನೆ ಇದೆ, ಅದ್ರ ಮೇಲೂ ಸಾಲ ಇದೆ. ಮೇಡಮ್ ನಿಮಗೆ ಇವ್ರು ಬೇರೆ ಮದುವೆ ಆಗ್ತಿದ್ದಾರೆ ಅಂತ ಗೊತ್ತಾಗಿದೆ? ದುಡ್ಡಿಗೋಸ್ಕರ ಇನ್ನೊಂದು ಯುವತಿ ಜೊತೆ ಹೇಳಿ. ನೆನ್ನೆ ನನಗೆ ಇದಕ್ಕೆ ಮುಂಚೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಬಿಕಾಸ್ ಕೋರ್ಟಲ್ಲಿ ಸ್ಟೇ ಇದೆ ಸರ್, ಅಟ್ರಾಸಿಟಿ ಕೇಸ್ ನಡೀತಾ ಇದೆ.
ಅದ್ರ ಜೊತೆಗೆ 5 ಕೇಸ್ ಎಕ್ಸ್ಟ್ರಾ ಇರೋದ್ರಿಂದ ಸೆಕ್ಷನ್ಸ್ ಸುಮಾರು ಸೆಕ್ಷನ್ಗಳು ಅವನ ಮೇಲೆ ಇರೋದ್ರಿಂದ ನಾನು ನನ್ನ ಒಂದು ವೈಯಕ್ತಿಕ ಒಂದು ವಿಷಯಗಳಲ್ಲಿ ಮತ್ತೆ ಮನೆ ಜವಾಬ್ದಾರಿಗಳಲ್ಲಿ ನಾನು ಬ್ಯುಸಿ ಇರ್ತೀನಿ. ನಾನು ಇವನ ಕಡೆ ಹೆಚ್ಚು ಗಮನ ಕೊಡಲ್ಲ. ಯಾಕಂದ್ರೆ ಡೈಲಿ ಹೈಕೋರ್ಟ್ ಸ್ಟೇಟಸ್ ಚೆಕ್ ಮಾಡ್ತಿರ್ತೀನಿ ವಿಚಾರಣೆಗೋಸ್ಕರ. ನಾನು ಹೈಕೋರ್ಟಿನ ಒಂದು ಏನಿದೆ ಅವ್ರು ಕೊಟ್ಟಂತ ಒಂದು ಇದನ್ನ ನಾನು ಗೌರವಿಸಿ ಅವರಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಈ ಸಂದರ್ಭದಲ್ಲಿ ಈತ ಇನ್ನೊಂದು ಹುಡುಗಿ ಜೊತೆ ಮದುವೆ ಎಂಗೇಜ್ಮೆಂಟ್ ಮಾಡ್ಕೊಂಡಿರೋದು ಯಾವುದೂ ನನಗೆ ಮಾಹಿತಿ ಇರಲ್ಲ ಸರ್. ಓಕೆ ಮೇಡಮ್, ಈಗ ಅಟ್ರಾಸಿಟಿ ಕೇಸ್ ಸೇರಿದಂತೆ ಬೇರೆ 5 ಕೇಸ್ಗಳಿದಾವೆ ಅಂತ ಹೇಳಿದ್ರಿ. ಅದೇ ನೀವು ಕೇಸ್ಗಳಿದಾವೆ ಅಂತ ಹೇಳಿದ್ರಿ. ಈ ಕೇಸ್ಗಳು ಹಾಕಿದ್ದು ಯಾವಾಗ ಸರ್? 8 ತಿಂಗಳ ಹಿಂದೆ ಸರ್. 8 ತಿಂಗಳು ಅಂದ್ರೆ ನಿಮ್ಗೆ 8 ತಿಂಗಳಿಂದನೇ ಗೊತ್ತಾಗಿತ್ತು ಇವ್ರು ನಿಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವಾಗಲೇ ಗೊತ್ತಾಗಿತ್ತು? FIR ಆಗುತ್ತೆ ಸರ್. ಹಾ 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 ಶೋರ್ ಸರ್, ಶೋರ್. ಓಕೆ, FIR ಆಗಿದೆ ಸರ್. ಎಲ್ಲಿ ಅಂದ್ರೆ ಆಲ್ದೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ. ಹಾ, ಅಲ್ಲಿ ಇರುವಂತ ಕೆಲವು ಪೊಲೀಸ್ಗಳಿಗೆ ಆ ದುಡ್ಡಿನ ಆಮಿಷವನ್ನ ಒಡ್ಡಿ ಅವರೇ ಸಪೋರ್ಟ್ ಮಾಡ್ತಾರೆ ಸರ್ ಇವನಿಗೆ. ಅದರಲ್ಲಿ ಕೆಲವ್ರ ಹೆಸರುಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಶೋಕ್ ಸರ್ ಅಂತೇಳಿ, ಆಮೇಲೆ ಸೋಮೇಗೌಡ ಸರ್, ಆಮೇಲೆ ಧನ್ರಾಜ್ ಅಲ್ಲ ಇನ್ನೊಬ್ರು ಸರ್ ಇದ್ದಾರೆ. ಅವರು ಕೂಡ ಅವರು ಸಬ್ ಇನ್ಸ್ಪೆಕ್ಟರು. ಅವ್ರು ಎಲ್ಲರಿಗೂ ಇವನು ದುಡ್ಡಿನ ಆಮಿಷ ಕೊಟ್ಟು ದುಡ್ಡನ್ನ ಇದು ಮಾಡಿ, ಆಮೇಲೆ ಶೇಷಪ್ಪ ಸರ್ ಅಂತ ಇದ್ದಾರೆ. ಅವರು ಚಿಕ್ಕಮಂಗ್ಳೂರಲ್ಲಿ DYSP ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಎಲ್ಲರಿಗೂ ದುಡ್ಡಿನ ಆಮಿಷ ಕೊಟ್ಟು ಅವ್ರ ಎಲ್ಲರ ಕೈಲೂ ಸಪೋರ್ಟ್ ತಗೊಂಡು ಸರ್ ನಾನು CDR ರಿಪೋರ್ಟ್ ತೆಗಿಸ್ತೀನಿ ಸರ್. ಇವಾಗ ಅವನದು ಒಂದು ಪ್ರೀವಿಯಸ್ ನಂಬರು ಸ್ವಿಚ್ ಆಫ್ ಆಗಿದೆ. ಓಕೆ, ಅವ್ರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾನೆ. ಹಾಗಾಗಿ ಆ ನಂಬರ್ ಸ್ವಿಚ್ ಆಫ್ ಆಗಿ ಇವಾಗ ಅವನು ಯೂಸ್ ಮಾಡ್ತಿಲ್ಲ. ನನಗೆ ಆ CDR ರಿಪೋರ್ಟ್ ಬಂದರೆ ನನಗೆ ಎಲ್ಲ ಸಾಕ್ಷಿನೂ ಸಿಗುತ್ತೆ ಸರ್. ಓಕೆ ಮೇಡಮ್, ಅಟ್ರಾಸಿಟಿ ಕೇಸ್ 8 ತಿಂಗಳ ಹಿಂದೆ ನೀವು ದಾಖಲಿಸಿದ್ರಲ್ಲ, ಆ ಕೇಸು ಅಥವಾ ಅವ್ರ ಮೇಲೆ ಬೇರೆ ಕೇಸ್ಗಳು ಏನು ದಾಖಲಾಗಿದೆ, ಅದಕ್ಕೆ ಕಾರಣ ಏನು ಸರ್? ಇವರು ನನಗೆ ಮದುವೆ ಏನಾಗುತ್ತೆ, ಒಂದು ಯಾವುದೋ ಒಂದು ಲೇಡಿ ಜೊತೆ ಅಫೇರ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ಓಕೆ, ಸೊ ರೆಡ್ ಹ್ಯಾಂಡ್ ಆಗಿ ಹಿಡಿದಾಗ ಇವ್ರೇನು ಮಾಡ್ತಾರೆ, ನನಗೂ ಅವನಿಗೂ ಮನಸ್ತಾಪ ಆಗುತ್ತೆ. ನೀನು ಯಾಕೆ ಮದುವೆ ಫಿಕ್ಸ್ ಆಗಿರೋ ನನ್ನ ಬಿಟ್ಟು ಬೇರೆಯವ್ರ ಜೊತೆ ಈ ಥರ ಇದು ಮಾಡ್ತಾ ಇದೆಯಾ ಅಂದಾಗ ಅವನು ಏನು ಮಾಡ್ತಾನೆ, ಆರ್ಗ್ಯುಮೆಂಟ್ ಆದಾಗ ನಾನು ಮದುವೆ ಆಗಲ್ಲ ಅಂತೇಳಿ ಮನೆಯಲ್ಲಿಂದ ಡೈವರ್ಸ್ ಕಾಪಿ ತೊಗೊಂಡು ಸೀದಾ ನಮ್ಮ ತಾಯಿ ಹತ್ರ ಬಂದು ನಮ್ಮ ಮನೆಗೆ ಬಂದು ಮದುವೆ ಆಗಲ್ಲ ಅಂತ ಹೇಳಿ ನನಗೆ ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ನಾನು ಅವನಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಕೇಸ್ ಹಾಕ್ತೀನಿ. ಅದಕ್ಕೆ ಮೊದಲು ಅವ್ರ ಮನೆಯಲ್ಲೂ ಗೊತ್ತಿತ್ತಾ ನಿಮ್ಮ ಪ್ರೀತಿ ವಿಚಾರ, ನೀವು ಮದುವೆ ಆಗಬೇಕು ಅಂತಿರೋದು ಇದು? ಹಾ, ಖಂಡಿತ, ಶೋರ್, ಹೌದು. ಅವ್ರ ತಾಯಿ ಹತ್ರ ಹೋಗಿ ಮಾತಾಡಿದ್ದೆ ನಾನು. ಅವ್ರ ಮನೆಯಲ್ಲೂ ಒಪ್ಪಿದ್ರು ನಿಮ್ಮ ಮದುವೆಗೆ? 2023ರಲ್ಲಿ ಹೌದು 2023ರಲ್ಲಿ ನವರಾತ್ರಿ ಟೈಮಲ್ಲಿ ಅವನು ಮನೆಗೆ ನಾನು ಹೋಗ್ತೀನಿ ಏನೋ ವಿಷಯ ಅಂತ ಹೇಳಿ, ಅವನು ಆ್ಯಕ್ಚುಲಿ ಫೋನ್ ಸ್ವಿಚ್ ಆಫ್ ಆದಾಗ ನನ್ನ ಮನೆಗೆ ಮಾತಾಡಿಸ್ಬೇಕು ಅಂತ ಹೋದಾಗ ಅವನು ಅವ್ರ ತಾಯಿ ತಂದೆನ ಪರಿಚಯ ಮಾಡಿಸ್ಕೊಂತಾನೆ. ಅವ್ರು ಚೆನ್ನಾಗಿ ನನ್ನನ್ನು ಉಪಚಾರ ಮಾಡಿ ಎಲ್ಲ ವಿಚಾರಿಸ್ಕೊಂತಾರೆ. ಮನೆ ಇದೆಯಾ ಏನು ಪ್ರತಿಯೊಂದೂ ಕೇಳಿ, ಕೆಲಸದ ಬಗ್ಗೆ ಮತ್ತು ಆರ್ಥಿಕವಾಗಿ ಎಲ್ಲ ಇದ್ದಿದ್ದಾರಾ, ಕರೆಕ್ಟ್ ಇದ್ದಾರಾ ಅಂತೆಲ್ಲ ತಿಳ್ಕೊಂಡು ಅವ್ರ ತಾಯಿನೇ ಅವನು ಹುಡುಗನ ಕಾರಲ್ಲಿ ನನ್ನ ಮನೆವರೆಗೂ ಕಳಿಸ್ಕೊಡ್ತಾರೆ ಸರ್. ಓಕೆ, ಇದಾದ ಮೇಲೆ ಇವಾಗ ಅವ್ರ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಅಂದರೆ? ಒಪ್ಪಿಗೆ ಕೊಟ್ಟಿರ್ತಾರೆ ಅಲ್ಲ, ಅವಾಗ ಒಪ್ಪಿಗೆ ಕೊಟ್ಟಿದ್ರು, ಬಟ್ ಇವಾಗ ಬೇರೆ ಮದುವೆ ಮಾಡಿಸ್ತಾ ಇರೋದು ಮಗನಿಗೆ. ತಂದೆ ತಾಯಿ ಏನು ಹೇಳಿದ್ರು? ದುಡ್ಡು. ಅವರು ಕೂಡ ಮನಿ ಮೈಂಡೆಡ್ ಅಂತಿದ್ದೀರಾ? ದುಡ್ಡು ಸರ್, ದುಡ್ಡು ಬೇಕು ಅವ್ರಿಗೆ ಮಗ. ಮನಿ ಮೈಂಡೆಡ್ ಸರ್. ಬಿಕಾಸ್ ಅವ್ರ ಹತ್ರ ಏನೂ ಉಳಿದಿಲ್ಲ. ಅವ್ರು ಬರ್ತಾರೆ, ಬೇಕಾದ್ರೆ ಈಗ ಏನು ಮದುವೆ ಆಗಿದೆ ಆ ಹುಡುಗಿಗೂ ಕೂಡ ಬಾಳ್ಸಲ್ಲ ಸರ್. ನೆಕ್ಸ್ಟ್ ಇನ್ನೊಂದು ಹುಡುಗಿ ಬಂತು ಅಂದರೆ ಇವಳನ್ನು ರಿಜೆಕ್ಟ್ ಮಾಡಿ ಇನ್ನೂ ಒಂದು ಹುಡುಗಿಗೂ ಬೇಕಾದ್ರೆ ಅವ್ನು ಎಷ್ಟಾರು ಮದುವೆ ಆಗ್ತಾನೆ. ಒಂದು 5 ಮದುವೆ ಆಗೋ ಉದಾಹರಣೆ ನೋಡ್ತಿರ್ತೀವಲ್ಲ ಸರ್ ಸಮಾಜದಲ್ಲಿ ಎಷ್ಟೊಂದು ಅಂತ. ದುಡ್ಡಿಗೋಸ್ಕರ ಇವನು ಏನು ಬೇಕಾದ್ರೂ ಮಾಡ್ತಾನೆ. ಹಾಗಾಗಿ ನಾನು ಇಲ್ಲೇ ಕರೆಕ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇದನ್ನ ತಡೆದಿದ್ದೀನಿ ಸರ್. ಮೇಡಮ್, ಇವರು ಇನ್ನೊಂದು ಹುಡುಗಿನ ಇವಾಗೇನು ಮದುವೆ ಆಗಿದ್ದಾರೆ, ಇವರಿಗೆ ನಿಮ್ಮ ಪ್ರೀತಿಯ ವಿಚಾರ ಗೊತ್ತಾಗಿರ್ಲಿಲ್ವಾ? ಗೊತ್ತು ಸರ್. ಅವ್ರ ತಾಯಿ, ಹುಡುಗಿ ತಾಯಿನೇ ಬಂದು ನನ್ನ ಹತ್ರ ಬಂದು ಮಾತಾಡ್ತಾಳೆ, ನಿನ್ನೆ ಮಾತಾಡ್ತಾಳೆ. ಏನಂತಂದರೆ, ನೋಡು ನಾನು 3 ಬಿಟ್ಟು ನಿಂತಿದ್ದೀನಿ, ನಾನು 6 ಬಿಡೋಕೆ ರೆಡಿ. ನಿನ್ನ ಎಲ್ಲ ವಿಷಯ ಗೊತ್ತು, ಮುಂಚೆ ಮದುವೆ ಆಗಿರೋ ಒಂದು ವಿಷಯನೂ ನನಗೆ ಗೊತ್ತು. ಹಾಗಾಗಿ ನನಗೆ ನಿನ್ನನ್ನು ಫೇಸ್ ಮಾಡೋದೇನು ಕಷ್ಟ ಅಲ್ಲ. ಕಾನೂನನ್ನು ನಾವು ಕೊಂಡ್ಕೊಳ್ಳೋಂಥ ಕೆಪಾಸಿಟಿ ನಮಗಿದೆ. ನಾನು ಸುಪ್ರೀಂ ಕೋರ್ಟಲ್ಲ, ನೀನು ಯಾವ ಕೋರ್ಟ್ಗೆ ಹೋದ್ರು ನಾನು ಕೊಂಡ್ಕೋತೀನಿ ಅಂತ ಕೇವಲವಾಗಿ ನ್ಯಾಯದ ಬಗ್ಗೆ ಮಾತಾಡ್ತಾಳೆ. ಓಕೆ ಮೇಡಮ್, ಈಗ ನಿನ್ನೆ ಸಂಜೆನೇ ನೀವು ಮೊದಲಿಗೆ ಹೋದವಾಗ ಪ್ರಯತ್ನ ಮಾಡಿದ್ದೀರಾ, ನಿನ್ನೆ ಸಂಜೆನೇ ಹೋಗಿದ್ರಿ, ಅದಾದಮೇಲೆ
ಇವತ್ತು ಬೆಳಗ್ಗೆ ಮತ್ತೆ ಮಂಟಪಕ್ಕೆ ಹೋಗಿರೋದು. ನಿಮ್ಗೆ ಮದುವೆಯ ಮುಹೂರ್ತದ ಟೈಮಿಂಗ್ಸ್ ಗೊತ್ತಿರ್ಲಿಲ್ವಾ? ಯಾಕಂದ್ರೆ ನೀವು ಹೋಗೋ ಸತಿ ಮದುವೆ ಆಗಿತ್ತು ಅಂತಂದ್ರು. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ನನಗೆ ಸರ್ ನಿನ್ನೆ ನಾನು ಬೆಳಗ್ಗೆ ಹೋಗಿದ್ದೆ ಸರ್, ಸಂಜೆ ಅಲ್ಲ, ಬೆಳಗ್ಗೆ ನಾನು 8 ಗಂಟೆ 8:30 ಅಷ್ಟೊತ್ತಿಗೆ ಅವ್ರ ಮನೆಗೆ ಹೋದಾಗ ಹುಡುಗ, ನಾನು ಅವ್ರ ತಾಯಿ ಜೊತೆ ಮಾತಾಡಿದಾಗ ಅವ್ರ ತಾಯಿ ಹೇಳ್ತಾರೆ ಹುಡುಗ ಇಲ್ಲ ಅಂತ. ಬಟ್ ಅವನು ಒಳಗೆ ಇರ್ತಾನೆ. ನಾನು ಹೋಗಿ ಅವ್ರ ಮನೆ ಒಳಗೆ ಹೋದಾಗ ಅವನು ಹೊರಗಡೆ ಬಂದು ನನ್ನ ಜೊತೆ ಮಾತಾಡಕ್ ಬರ್ತಾನೆ ಸರ್. ಆಟೋದಲ್ಲಿ ಕುತ್ಕೊಂಡು ಹೋಗ್ತೀವಿ. ಹೇಳಿ ಹೇಳಿ. ನನ್ನ ಜೊತೆ ಹುಡುಗ ಮಾತಾಡ್ತಾನೆ ಸರ್. ಅವನು ಏನಂತಂದ್ರೆ, ನೋಡು ಈಗ ಏನೋ ಆಗೋಗ್ಬಿಟ್ಟಿದೆ, ನಿನ್ನ ಲೈಫ್ ಇದೆ ಮುಂದೆ, ನಾನು ಸಪೋರ್ಟ್ ಮಾಡ್ತೀನಿ, ಆದರೆ ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಅವನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಮಾತನ್ನ ಕೊಡ್ತಾನೆ. ಮದುವೆ ಆಗಲ್ಲ ಅಂತ ಹೇಳ್ತಾನೆ ಸರ್. ಅಲ್ಲ, ನಿಮ್ಮನ್ನ ಮದುವೆ ಆಗಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಬಟ್ ಅವಾಗ ನೀವೇನು ಹೇಳಿದ್ರಿ ಅವರಿಗೆ? ನೀವು ಅದಕ್ಕೆ ಒಪ್ಕೊಂಡ್ರ ಅವಾಗ? ನಾನು ಇಲ್ಲ ಸರ್, ನಾನು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಮಾಡಲ್ಲ. ನನಗೆ ಮದುವೆ ಆಗಬೇಕು, ನ್ಯಾಯ ಬೇಕು. ನಾನು ನೆಕ್ಸ್ಟು ಇನ್ವೆಸ್ಟಿಗೇಷನ್ ಏನು ಬೇಕಾದರೂ ಆಗಲಿ ನಾನು ಫರ್ದರ್ ಪ್ರೋಸೆಸ್ ಮಾಡ್ತೀನಿ, ನಾನು ಖಂಡಿತ ಮುಂದುವರಿತೀನಿ ಅಂತ ಹೇಳಿದ್ದಕ್ಕೆ ಏನು ಬೇಕಾದರೂ ಮಾಡ್ಕೊ ಅಂತ ಹೇಳಿ ಅವ್ರ ಅತ್ತೆ ಸಪೋರ್ಟ್ನ ತಗೊಳ್ತಾನೆ. ಆ ಜಾಗಕ್ಕೆ ಅವ್ರ ಅತ್ತೆನ ಕರ್ಸ್ಕೊತಾನೆ. ಆಗ ಅವ್ರ ಅತ್ತೆ ಮತ್ತು ಮಾವ ಬಂದು ನನ್ನ ಜೊತೆ ಆರ್ಗ್ಯುಮೆಂಟ್ ಮಾಡ್ತಾರೆ. ಮತ್ತೆ ನನಗೆ ಕೊಲೆ ಬೆದರಿಕೆನ ಕೂಡ ಹಾಕ್ತಾರೆ. ಹಾಗಾಗಿ ನನಗೆ ಜೀವ ಬೆದರಿಕೆನ ಹಾಕಿದ ಕಾರಣದಿಂದ ನನಗೆ ಕಾನೂನಿನ ರಕ್ಷಣೆ ಬೇಕಾಗಿದೆ. ಮೇಡಮ್, ಮಂಟಪಕ್ಕೆ ಹೋದ್ರಲ್ಲ ಇವತ್ತು ನೀವು ಬೆಳಗ್ಗೆ, ನಿನ್ನೆ ಇದು ಆಗಿಲ್ಲ ಅಂತ ಗೊತ್ತಾದವಾಗ ಮದುವೆ ಮುಹೂರ್ತದ ಟೈಮಿಂಗ್ಸ್ ನಿಮಗೆ ಗೊತ್ತಿತ್ತಲ್ವಾ? ಗೊತ್ತಿಲ್ಲ ಸರ್. ಇಲ್ಲ ಸರ್, ದೇವರಾಣೆ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾನು ಅದಕ್ಕೂ ಮುಂಚೆನೆ ಬರ್ತಿದ್ನಲ್ಲ ಸರ್. ಓಕೆ, ನೀವು ಅಲ್ಲಿಗೆ ಹೋದಾಗ ಏನಾಯ್ತು ಮೇಡಮ್? ನೀವು ಮದುವೆ ಮಂಟಪಕ್ಕೆ ಹೋದಾಗ ಏನಾಯ್ತು ಆಮೇಲೆ? ನಾನು ಸೀದಾ ಒಳಗೆ ಬಂದೆ. ನನ್ಗೆ ಬಂದಾಗ ತಾಳಿ ಕಟ್ಟಿ ಆಗಿತ್ತು. ಇದು ಬಿಡ್ತಾರಲ್ಲ ಸರ್, ನೀರು ಹಾಲು ಎಲ್ಲ ಇದು ಮಾಡ್ತಾರಲ್ಲ, ಅದನ್ನ ಮಾಡ್ತಾ ಇದ್ರು, ಶಾಸ್ತ್ರ ಮಾಡ್ತಾ ಇದ್ರು ಹೆಂಗಸರು. ಆಗ ಜೋರು ಮಾತುಕತೆ ಆಯಿತು. ಅಂದರೆ ನಾನು ಅವ್ರನ್ನ ಕೇಳಿದೆ, ಮದುವೆ ಏನಕ್ಕೆ ಈ ಥರ ಮಾಡ್ತಿದ್ದೀರಾ, ನನಗೆ ಅನ್ಯಾಯ ಮಾಡಿ ಅಂತ ಕೇಳಿದಾಗ ಇದ್ದವರು ಅವ್ರ ತಾಯಿ ಬಂದು ನನ್ನ ಜೊತೆ ಹಲ್ಲೆ ಮಾಡ್ತಾರೆ. ಮಾನಸಿಕವಾಗಿ ಸ್ವಲ್ಪ ಬೇಜಾರಾಗೋ ಥರ ಅವಾಚ್ಯ ಪದಗಳಿಂದ ನಿಂದನೆ ಮಾಡ್ತಾರೆ. ಒಂದು 5-6 ಜನ ಲೇಡೀಸ್ ಮತ್ತು 2 ಜೆಂಟ್ಸ್ ಬರ್ತಾರೆ. ಆ ಸಂದರ್ಭದಲ್ಲಿ ಇಬ್ರು ಜೆಂಟ್ಸ್ ಬಂದ್ಬಿಟ್ಟು ನನಗೆ ಕಾಂಪ್ರಮೈಸ್ ಮಾಡಿ ಒಂದು ಸ್ವಲ್ಪ ದುಡ್ಡು ಕೊಡ್ತೀವಿ, ನಿನ್ನ ಭವಿಷ್ಯದ ಕಡೆ ನೋಡ್ಕೊಳಮ್ಮ ಅಂತ ಹೇಳ್ತಾರೆ ಸರ್. ಕಾಂಪ್ರಮೈಸ್ ಆಗಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ನಿಮಗೆ? ಆಗೋಗಿದೆ, ತಪ್ಪಾಗಿದೆ. ಹೌದು, ತಪ್ಪಾಗೋಗಿದೆ. ನಮ್ಮ ಕಡೆ ಹುಡುಗನ ಕಡೆಯಿಂದ ತಪ್ಪಾಗಿದೆ. ನಾನು ಕಾಂಪ್ರಮೈಸ್ ಮಾಡ್ತೀನಿ, ನಿನಗೆ ಎಷ್ಟು ದುಡ್ಡು ಬೇಕೋ ನಾನು ಅದನ್ನು ಕೊಡ್ತೀನಿ, ಮುಂದಿನ ಜೀವನಾಂಶ ಏನಿದೆ ನೋಡ್ಕೊಳ್ಳೋ ಅಮ್ಮ ಅಂತ ಹೇಳ್ತಾರೆ. ನಾನು ಒಪ್ಪಲ್ಲ ಅದಕ್ಕೆ. ಒಂದು ಲೇಡಿ ಬರುತ್ತೆ ಸರ್, ಒಂದು ಲೇಡಿ ಲಾಯರ್, ಅವರು ಸೋಕಾಲ್ಡ್ ಚಿಕ್ಕಮಂಗ್ಳೂರು ಲಾಯರ್ ಅಂತೆ. ದಯಮಾಡಿ ಅವ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು. ಆಕೆ ನನ್ನ ಹತ್ರ 85,000 ದುಡ್ಡು ಆಮಿಷ ಒಡ್ಡಿ ನಿನ್ನ ತೀರ್ಪನ್ನ ಇತ್ಯರ್ಥ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಅವಳು ಅವ್ರ ಕಡೆ ಲಾಯರ್ ಆ್ಯಕ್ಚುಲಿ. ಮೇಡಮ್, ನೀವು ಅಲ್ಲಿ ಹೋದವಾಗ ನಿಮ್ಮ ಬಂದ್ಬಿಟ್ಟು ಇದಕ್ಕೆ ಮುಂಚೆ ಅದು ರೆಕಾರ್ಡ್ ಆಗಿದೆ ಸರ್. ಹೇಳಿ ಸರ್. ಆ ಲೇಡಿ ಬಂದ್ಬಿಟ್ಟು ನನಗೆ ಕೆಟ್ಟದಾಗಿ ಅವಾಚ್ಯ ಪದಗಳಿಂದ ಮಾತಾಡ್ತಾರೆ ಸರ್. ನಾನು ಕೂಡ ಪದ ಪ್ರಯೋಗಗಳನ್ನ ಮಾಡ್ತೀನಿ. ಬಿಕಾಸ್ ಅವ್ರ ಆಕ್ಷನ್ ಹಂಗಿರುತ್ತೆ, ನಾನು ಹಾಗಾಗಿ ನಂದು ರಿಯಾಕ್ಷನ್ ಆಗಿರುತ್ತೆ. ಸೊ ಆ ಲೇಡಿ ಮೇಲೆ ಬಾರ್ ಕೌನ್ಸಿಲ್ ಮೇಲೆ ನಾನು ದೂರು ಕೊಡ್ಬೇಕಂತ ಇದ್ದೀನಿ. ಆಕೆ ನೆನ್ನೆ ಬಂದು ಮನೆ ಮುಂದೆ ಗಲಾಟೆಯಾಗಿ ಮೀಡಿಯಾದವ್ರು ಬಂದು ಫುಟೇಜ್ ಎಲ್ಲ ತಗೋಬೇಕಾದ್ರೆ ತೊಂದರೆ ಕೊಟ್ಟು ನನ್ನನ್ನು ಅಲ್ಲಿಂದ ಕರ್ಕೊಂಡ್ಬರ್ತಾರೆ ಸರ್. ಓಕೆ ಮೇಡಮ್, ನೀವು ಹೋದವಾಗ ಮೊದಲಿಗೆ ಪೊಲೀಸರು ಕಲೆಕ್ಟ್ ಮಾಡ್ಕೋತಾರೆ ಸರ್, ಇಲ್ಲಿಗಲ್ ಆಗಿ. ಇಲ್ಲ ಸರ್, ಪೊಲೀಸರು ಇಲ್ಲೇ ನೀವು ಫಸ್ಟ್ ಹೋಗಿರ್ತೀರಾ. ಆ ಟೈಮಲ್ಲಿ ನಿಮ್ಮ ಮೇಲೆ ಹಲ್ಲೆ ನಡೆದಿರೋದು? ನಾನು ಒಬ್ಳೆ ಹೋಗಿದ್ದು. ಹೌದು. ಅದಾದ್ಮೇಲೆ ಮತ್ತೆ ಪೊಲೀಸರನ್ನ ಕರ್ಕೊಂಡು ಹೋಗಿದ್ದ? ಅಂದ್ರೆ ಕಲ್ಯಾಣ ಮಂಟಪದಲ್ಲ ಸರ್? ಕಲ್ಯಾಣ ಮಂಟಪದಲ್ಲಿ. ಕಲ್ಯಾಣ ಮಂಟಪಕ್ಕ ಸರ್? ಹೌದು. ಕಲ್ಯಾಣ ಮಂಟಪದಲ್ಲಿ ಹಲ್ಲೆ ಆಯ್ತು ಅಂತ ಹೇಳಿದ್ರಲ್ಲ. ಒಂಟಿಯಾಗಿ ಬಂದಿರ್ತೀನಿ. ಕಲ್ಯಾಣ ಮಂಟಪದಲ್ಲಿ ಒಂಟಿಯಾಗಿ ಬಂದಿರ್ತೀನಿ ಸರ್, ನಾನು ಯಾರು ಸಪೋರ್ಟು ಇಲ್ದಲೆ. ಓಕೆ, ಅಲ್ಲೇ ಆಗಿದ್ದು. ಓಕೆ, ಆಮೇಲೆ ಮತ್ತೆ ನೀವು ಮತ್ತೆ ಬಂದು ಪೊಲೀಸರನ್ನ ಕರ್ಕೊಂಡು ಹೋಗಿದ್ದ ಅಲ್ಲಿಗೆ? ಬರಕ್ಕೆ ಇವರು ಇಲ್ಲ ಪೊಲೀಸ್ ಅವ್ರು ಬರಲ್ಲ ಸರ್. ಇವ್ರ ಕಡೆಯವರು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಅಂದ್ರೆ ಫೋನ್ ಮಾಡಿ ಹೇಳ್ತಾರೆ. ಓಕೆ, ಮೀಡಿಯಾದು ಒಳಗೆ ಬರಬಾರ್ದು ಅಂತ ಫುಲ್ ಲಾಕ್ ಮಾಡಿಬಿಡ್ತಾರೆ ಸರ್ ಇವ್ರ ಮನೆ ಕಡೆಯವರೆಲ್ಲ ಫುಲ್ಲು. ಓಕೆ, ಚೌಲ್ಟ್ರಿಯಲ್ಲಿ.
ಮೇಡಮ್ ಇವಾಗ ನನ್ನನ್ನ ಒಳಗೆ ಕೂಡಾಕ್ತಾರೆ ಸರ್. ಇವಾಗ ಹುಡುಗ ಹುಡುಗಿ ಎಲ್ಲಿದ್ದಾರೆ ಮೇಡಮ್? ಸರ್ ಹುಡುಗ ಹುಡುಗಿ ಅವರು ಅಲ್ಲಿ ಒಳಗಡೆ ಕೂರಿಸಿದ್ದಾರೆ. ಬಿಕಾಸ್ ಅವ್ರಲ್ಲಿ ಇಲ್ಲೇನೇ ಅವ್ರ ನೆಕ್ಸ್ಟ್ ಶಾಸ್ತ್ರಗಳೇನಿದೆ ನಡೆಯಲ್ಲ ಸರ್. ಅವರು ಪೊಲೀಸ್ ಬಂದಿದ್ದಾರೆ, ವಿಚಾರಣೆ ಆಗಾಕಿದೆ. ಓಕೆ. ಹಾಗಾಗಿ ನೆಕ್ಸ್ಟ್ ಏನು ಫರ್ದರ್ ಏನು ಪ್ರೋಸೆಸ್ ಮಾಡ್ಬೇಕು ಅಂದರೆ ಶಾಸ್ತ್ರಗಳೇನಿದೆ ಎಲ್ಲದು ಯಾವುದೂ ಮಾಡುತ್ತಾ ಇಲ್ಲ ಸರ್. ಅವರೆಲ್ಲ ಅವರು ಗೆಸ್ಟ್ಗಳೆಲ್ಲ ಹೋದ್ರು ಸರ್. ಓಕೆ, ನಿಮ್ಮ ಡಿಮ್ಯಾಂಡ್ ಏನು ಮೇಡಮ್ ಈಗ? ಮೀಡಿಯಾ ಮತ್ತೆ ಪೊಲೀಸ್ನ ನೋಡಿ ಗೆಸ್ಟ್ಗಳೆಲ್ಲ ಇಲ್ಲಿಂದ ಸರ್ ಡಿಮಾಂಡ್ ಅಂತ ಏನಿಲ್ಲ ಸರ್, ನ್ಯಾಯ ಕೊಡಿಸಿ ಸರ್. ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಈಗ ಬಟ್ಟೆ ಚೇಂಜ್ ಮಾಡ್ದಂಗೆ ಇವತ್ತು ನಾನು ಈಗ ಇವ್ನು ಮದುವೆ ಆಗಿರೋದು 3ನೇ ಅವಳನ್ನ ಎಲ್ಲರನ್ನೂ ಚೇಂಜ್ ಮಾಡ್ತಾ ಹೋದ್ರೆ ಅದೇ ನೀವು ನ್ಯಾಯ ಕೊಡಿಸಿ ಅಂತ ಕೇಳ್ತಿದ್ದೀರಲ್ಲ, ನಿಮಗೆ ಯಾವ ರೀತಿಯ ನ್ಯಾಯ ಬೇಕು ಇವಾಗ ಅಂತ ನಿಮ್ದು? ಮದುವೆ ಆಗ್ಬೇಕು ಸರ್, ನಾನು ಮದುವೆ ಮಾಡ್ಕೋಬೇಕು. ಅವರು ನಂದು ಇಮೇಜ್ ಹಾಳಾಗಿದೆ. ಓಕೆ, ಇಮೇಜ್ ಹಾಳಾಗೋಗಿದೆ. ಮದುವೆ ಬೇರೆಯವ್ರನ್ನಂತೂ ಆಗೋಕ್ಕಾಗಲ್ಲ. ಇವರೇ ಮದುವೆ ಆಗ್ಬಿಟ್ಟು ನನಗೆ ಲೈಫ್ನ ನನಗೆ ಕೊಡಬೇಕು. ಮುಂದಿನ ಗೊತ್ತಿಲ್ಲ ಸರ್, ಅದು ಏನಾಗುತ್ತೋ ಏನೋ ಅದನ್ನು ನಾನು ಫೇಸ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಲೈಫ್ ಬೇಕು, ನನಗೆ ಮದುವೆ ಮಾಡ್ಕೋಬೇಕಂತ ಕೇಳ್ಕೊತೀನಿ. ಬಟ್ ಈಗಾಗಲೇ ಇನ್ನೊಂದು ಯುವತಿ ಜೊತೆಯಲ್ಲಿ ಮದುವೆ ಆಗಿದೆ ಅಂತ ಹೇಳಿದ್ರಲ್ಲ ಮೇಡಮ್, ಅವ್ರದ್ದು? ಸರ್ ಈಗ ಇವ್ರು ಯೋಚನೆ ಮಾಡಬೇಕಿತ್ತು. ನಿನ್ನೆ ವಿಚಾರಣೆ ಕರೆಸಿದಾಗ ಸ್ಟೇಟ್ಮೆಂಟ್ ಕೊಟ್ಟಾಗ ಅಲ್ಲಿ ಯೋಚನೆ ಮಾಡಬೇಕಿತ್ತು. ನಾನು ಅವಳಿಗೆ ಲೈಫ್ನು ನನಗೆ ಪ್ರಾಬ್ಲಮ್ ಆಗುತ್ತೆ, ಇವಳನ್ನೂ ಮದುವೆ ಆಗಿ ಅವಳನ್ನೂ ಮದುವೆ ಆದರೆ ನಾನು ಸಾಕುವಂಥದ್ದು ಮುಂದೆ ಫೇಸ್ ಮಾಡೋವಂಥದ್ದು ಕಷ್ಟ ಅಂತ ಹೇಳಿ ಸಮಾಜದಲ್ಲಿ ಎರಡೆರಡು ಮದುವೆ ಆಗಿರೋರು ಉಂಟಲ್ಲ ಸರ್. ಹಾಗಾಗಿ ಅದು ಅವ್ನ ತಪ್ಪು ಸರ್, ಅವ್ನ ಮಿಸ್ಟೇಕು, ಅವ್ನ ಬರ್ಡನ್ನು ಅಲ್ಲ. ಅವ್ನ ಮಿಸ್ಟೇಕ್, ಅವ್ನ ಬರ್ಡನ್ನು ಮೇಡಮ್, ಕರೆಕ್ಟ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ನ್ಯಾಯ ಸಿಗಬೇಕು. ಬಟ್ ಆ ಯುವತಿಯನ್ನು ಕೂಡ ನಾನು ಬಿಡೋದಿಲ್ಲ ಅಂತ ಅವ್ರು ಹೇಳಿ ನಿಮ್ಮನ್ನು ಮದುವೆ ಆಗಬೇಕು ಅಂತ ನೀವು ಹೇಳ್ತಿದ್ದೀರಾ. ಬಟ್ ಅವರನ್ನ ನಾನು ಬಿಡೋದಿಲ್ಲ ಅಂತ ಅವ್ರು ಹೇಳಿದ್ರೆ ಅವರನ್ನು ಸಾಕ್ಲಿ ಸರ್. ನಾನು ಪಾಪ ಇನ್ನೊಬ್ಳು ಹೆಣ್ಮಗಳಿಗೆ ನಾನು ತೊಂದರೆ ಕೊಡಲ್ಲ ಸರ್. ಬಿಕಾಸ್ ಯಾಕಂದ್ರೆ ಅವ್ರದ್ದು ಹೆಣ್ಮಕ್ಳದ್ದು ಲೈಫು. ನಾನು ಸ್ವಾರ್ಥಿ ಅಲ್ಲ ಸರ್. ನಾನೊಬ್ಳು ಚೆನ್ನಾಗಿದ್ದು ಅವಳು ಹಾಳಾಗ್ಲಿ ಅನ್ನೋ ಒಂದು ಭಾವನೆ ನನಗಿಲ್ಲ. ಆಕೆನೂ ಒಂದು ಹೆಣ್ಮಗಳಿದ್ದಾಳೆ, ಆಕೆಗೆ ತಾಳಿ ಕಟ್ಟಾಗಿದೆ, ಶಾಸ್ತ್ರ ಸಂಪ್ರದಾಯಕ್ಕೆ ಬೆಲೆ ಇದೆ. ಅವಳನ್ನು ನೋಡ್ಕೊಳ್ಳಿ, ನನಗೂ ಒಂದು ಗೌರವ ಕೊಡಬೇಕಂತೇಳಿ ನಾನು ಕೇಳ್ಕೊತಿದ್ದೀನಿ. ಇನ್ನೊಬ್ಳು ಹೆಣ್ಮಗಳ ಬಗ್ಗೆ ನಾನು ಕೇವಲವಾಗಿ ಮಾತಾಡಲ್ಲ ಸರ್. ಓಕೆ ಮೇಡಮ್, ಒಂದು ವೇಳೆ ಈಗ ಅವರು ನಿಮ್ಮನ್ನ ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ ಅಂದರೆ ನೆಕ್ಸ್ಟ್ ನಿಮ್ಮ ಫರ್ದರ್ ಆ್ಯಕ್ಷನ್ಸ್ ಏನು ಮೇಡಮ್? ಕಾನೂನು ಮುಖಾಂತರವಾಗಿ ಹೋರಾಟ ಮಾಡ್ತೀನಿ ಸರ್. ಈಗ ಸ್ಟೇ ಇದೆ ಆಲ್ರೆಡಿ ಹೈಕೋರ್ಟಲ್ಲಿ. ನಾನು ನೆಕ್ಸ್ಟು ಈ ಮೀಡಿಯಾದ ಏನಿದೆ ಇದೆಲ್ಲ ಫುಟೇಜು ಪ್ರತಿಯೊಂದು ದಾಖಲೆನ ಅವ್ರಿಗೆ ಕೊಡ್ತೀನಿ, ಹೈಕೋರ್ಟ್ ಅವರಿಗೆ. ಅದ್ರ ನೆಕ್ಸ್ಟ್ ನಾನು ಸುಪ್ರೀಂ ಕೋರ್ಟಿಗೆ ರಿಟ್ ಆದರೂ ಸಲ್ಲಿಸಿ ನನಗೇನಿದೆ ನನ್ನ ನ್ಯಾಯ ನಾನು ಪಡ್ಕೋತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ನ್ಯಾಯ ಸಿಗಲಿ ಅಂತೇಳಿ ನಾವು ಇದು ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.